ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಚಂಡವಿಕ್ರಮನು ಗದೆಗೊಂಡು ರಣದಿ ಭೂಮಂಡಲದೊಳು ಇದಿರಾಂತ ಖಳರನ್ನೆಲ್ಲ ಹಿಂಡಿ ಬಿಸುಟಿಹ ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದೊಳು. ಈ ಪದ್ಯದಲ್ಲಿ ಶ್ರೀಪಾದರಾಜರು ಭೀಮಾವತಾರದ ಎಲ್ಲ ವಿಶೇಷವಾಗಿರತಕ್ಕಂತಹ ಅಂಶಗಳನ್ನು ಹಿಂದೆ ನಿರೂಪಿಸಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದೊಳು. ಮೂರು ಲೋಕಗಳಲ್ಲಿಯೂ ಭೀಮನ ಪ್ರತಾಪವನ್ನು ಕಂಡು ಯಾರು ನಿಲ್ಲುವವರು ಅಂತ ಕೇಳೋದ್ರ ಮೂಲಕವಾಗಿ ಭೀಮ ಎಂತಹ ಪ್ರಚಂಡ ವಿಕ್ರಮ, ಚಂಡ ವಿಕ್ರಮನು ಗದೆಗೊಂಡು ರಣದಿ. ಆ ಚಂಡ ವಿಕ್ರಮ ಭೀಮ ಚಂಡ ವಿಕ್ರಮ, ಅವನು ಗದೆಗೊಂಡು ರಣದಿ ಭೂಮಂಡಲದಳು. ಅವನಿಗೆ ಗದೆ ಬೇಕಾಗಿಲ್ಲ, ಅವನಿಗೆ ಹೊಸ ಸಂಹಾರಕ್ಕೆ ಅವನಿಗೆ ಆಯುಧೇ ಬೇಡ. ಸರಸ ಭಾರತಿ ವಿಲಾಸದಲ್ಲಿ ಹೇಳ್ತಾರೆ ವಾದಿರಾಜರು, ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾಚಾರಿ ವಿಧಾರಿಣಿ ಅನೇಕ ಕೋಟಿ ಸಂಖ್ಯಾತಾನ್ ಏಕಲಹ ಸಕಲಾನ್ ಖಲಾನ್ ಚೂರ್ಣೀಚಕಾರ ಗದಯ ಸೌಗಂಧಿಕ ವನೇಕಿಲ ಎಂಬುದಾಗಿ ಹೇಳ್ತಾರೆ. ಭೀಮನ ದೃಷ್ಟಿ ಸಾಕು ಶತ್ರು ಸಂಹಾರ ಆಗಲಿಕ್ಕೆ. ಭೀಮನ ದೃಷ್ಟಿ, ಭೀಮನ ಮುಷ್ಟಿ ಮತ್ತು ಗದೆ ಒಂದೊಂದು ಶತ್ರುವನ್ನು ಸಂಹಾರ ಮಾಡ್ತಕ್ಕಂಥವುಗಳು. ಗದೆಯೂ ಸಂಹಾರ ಮಾಡುತ್ತೆ, ಗದೆ ಬೇಕಂತಿಲ್ಲ, ಅವನ ಮುಷ್ಟಿಯೂ ಸಾಕು. ಒಮ್ಮೆ ನೋಡಿದ ಸಾಕು ಶತ್ರುಗಳ ಸಂಹಾರ ಆಗತ್ತೆ. ಅದನ್ನು ಸೌಗಂಧಿಕಾವನದಲ್ಲಿ ಅನೇಕ ಕೋಟಿ ಸಂಖ್ಯೆಯ ಎಲ್ಲ ಅಸುರರನ್ನು ಏಕಾಕಿಯಾಗಿ ಅವ ಹೇಗೆ ಗದೆಯಿಂದ ಸದೆ ಬಡಿದ ಎಂಬುದನ್ನು ನಾವು ಹಿಂದೆ ನೋಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಹನುಮಂತನಾಗಿದ್ದಾಗ ಅಶೋಕವನದಲ್ಲಿ 80 ಕೋಟಿ ಯೂಥಪ 80 ಕೋಟಿ ಸಂಖ್ಯೆಯ ಆ ರಾವಣ ಪ್ರೇರಿತರಾಗಿರತಕ್ಕಂತಹ ಅಸುರರು 80 ಕೋಟಿ. ಅದರಲ್ಲಿ 80,000 ಅಗ್ರೇಸರರಿದ್ದಾರೆ, ಮುಖ್ಯಸ್ಥರು. ಅವರಿಂದ ಕೂಡಿರತಕ್ಕಂತಹ 80 ಕೋಟಿ ಸಂಖ್ಯೆಯ ಅಸುರರನ್ನು ಬರೀ ಅಂಗೈಯಲ್ಲಿ ಹೊಡೆದು ಸಂಹಾರ ಮಾಡಿದ ಹನುಮಂತ. ಹಾಗಾಗಿ ಪ್ರಾಣದೇವರಿಗೆ ಅಥವಾ ಭೀಮನಿಗೆ ಬರೀ ದೃಷ್ಟಿಯೂ ಸಾಕು, ಮುಷ್ಟಿಯೂ ಸಾಕು, ಆಯುಧವೇ ಬೇಕಂತಿಲ್ಲ. ಬರೇ ಅಂಗೈಯಿಂದಲೇ ಹೊಡೆದು ಸಂಹಾರ ಮಾಡಿದ. ಆ ಬಲಿಷ್ಠನಾಗಿರತಕ್ಕಂತಹ ಪ್ರಚಂಡ ರಾವಣನನ್ನು ಒಂದೇ ಮುಷ್ಟಿ ಪ್ರಹಾರದಿಂದ ಅವ ಮೂರ್ಛೆ ಬರಿಸಿದ ಹನುಮಂತ. ಸುರಾಂತಕನೆಂಬ ದೈತ್ಯ ಬಂದಿದ್ದ. ಆ ಸುರಾಂತಕ ಹಿಂದೆ ಬಂದಿದೆ ಹನುಮಂತನ ಅವತಾರದ ವಿಷಯದಲ್ಲಿ. ಸುರಾಂತಕನೆಂಬ ದೈತ್ಯ ಖಡ್ಗ ಹಿಡಿದು ಎದುರಾದರೆ ಹನುಮಂತ ಅವನ ಮುಡಿ ಕೈ ಹಾಕಿ ಕೆಳಗೆ ಬೀಳಿಸಿ ಕಾಲಿನಿಂದಲೇ ಅವನ ತಲೆಯನ್ನು ಮರ್ದನೆ ಮಾಡ್ತಾನೆ. ಇನ್ನು ಎಲ್ಲರನ್ನೂ ದಣಿಸ್ತಾ ಕುಂಭಕರ್ಣ ಬರ್ತಾನೆ. ಆ ಕುಂಭಕರ್ಣ ಬರುತ್ತಾ ಇರೋದನ್ನು ಕಂಡು ಹನುಮಂತ ಅವನ ಎದೆಗೆ ಅಂಗೈಯಿಂದ ಪ್ರಹಾರಗೈತಾನೆ. ತಕ್ಷಣ ಕುಂಭಕರ್ಣ ಮೋಹದಿಂದ ಕುಸಿದು ಬಿಡ್ತಾನೆ. ಹೀಗೆ ಹನುಮಂತ ಕೇವಲ ತನ್ನ ಅಂಗೈಯಿಂದ ಎಲ್ಲವನ್ನು ನಾಶ ಮಾಡಲಿಕ್ಕೆ ಸಮರ್ಥವನು ಹನುಮಾವತಾರದಲ್ಲಿ. ಇನ್ನು ಭೀಮ, ಅವನ ಒಂದು ಚರಿತ್ರೆಯನ್ನು ನೋಡುವಾಗ ನಾವು ಬಾಲ್ಯದಲ್ಲಿ ನೋಡಿದ್ದೇವೆ. ದುರ್ಯೋಧನಾದಿಗಳು ಮರವೇರಿ ಕುಳಿತುಕೊಂಡಿದ್ದರೆ ಕಾಲಿನಿಂದ ಮರಕ್ಕೆ ಒದ್ದ ಸಾಕು, ಅವರೆಲ್ಲ ಮರದಿಂದ ಹಣ್ಣು ಬಿದ್ದಾಗಿ ಉರುಳಿ ಬೀಳ್ತಾ ಇದ್ದರು.
ಇನ್ನು ಭೀಮ ಮಲಗಿದ್ದಾಗ ಅವನ ಮೇಲೆ ದುರ್ಯೋಧನಾದಿಗಳು ಅನೇಕ ವಿಷಸರ್ಪಗಳನ್ನು ಬಿಟ್ಟರು. ಭೀಮನ ದೇಹವನ್ನು ಕಚ್ಚಲಿಕ್ಕೆ ಹೋಗಿ ಆ ಹಾವುಗಳ ಹಲ್ಲುಗಳೇ ಉದುರಿ ಹೋದವು, ಹೊರತು ಭೀಮನಿಗೇನೂ ಆಗಲಿಲ್ಲ. ಇನ್ನು ಎಷ್ಟೋ ಹಾವುಗಳು ಅವನು ಮಲಗಿದಾಗ ಕಚ್ಚಲಿಕ್ಕೆ ಬಿಟ್ಟಾಗ ಅವ ಅತ್ತಿಂದಿತ್ತಂದ ಆ ಕಡೆ ಈ ಕಡೆ ಹೊರನಾಡಿದಾಗ ಅವನ ಕರಸ್ಪರ್ಶದಿಂದಲೇ ಅವು ಸತ್ತು ಹೋದವು. ಇರುವೆ ಹಾಗೆ ಅವುಗಳನ್ನು ಹೊಸಕಿ ಹಾಕಿಬಿಡ್ತಾನೆ ಭೀಮಸೇನ. ಹಾವು ಕಚ್ಚಿದರೂ ಅವನ್ನು ಸಾಯಿಸಿ ಹಾಸಿಗೆಯಿಂದ ಏಳದೆ ಹಾಗೆ ಮಗಳು ತಿರುಗಿ ಮಲಗ್ತಾ ಇದ್ದ ಭೀಮ. ಇನ್ನು ಅರಗಿನ ಮನೆಯ ಪ್ರಸಂಗಕ್ಕೆ ಬಂದಾಗ ಸುರಂಗದ ಮೂಲಕವಾಗಿ ತನ್ನ ತಾಯಿ ಸಹೋದರರನ್ನು ಎಲ್ಲರನ್ನ ಅವನು ಹೊತ್ತುಕೊಂಡು ಹೋಗ್ತಾನೆ. ಹೊತ್ಕೊಂಡು ಹೋಗಿ ಒಂದು ಕಡೆ ಮಲಗಿಸ್ತಾನೆ. ಪಾಂಡವರನ್ನು ತನ್ನ ಆಹಾರಕ್ಕಾಗಿ ತರಲಿಕ್ಕೆ ನಿಯೋಜಿಸಿದಂತಹ ತನ್ನ ತಂಗಿ ಹಿಡಿಂಬೆ, ಆ ಹಿಡಿಂಬೆ ಬಂದಾಗ ಅವಳು ಬಂದು ಭೀಮನನ್ನು ವರಿಸ್ತಾಳೆ. ಆಗ ಭೀಮ ವರಿಸಿದ ಮೇಲೆ ಆ ಹಿಡಿಂಬ ಕುಪಿತನಾಗಿ ಇವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಮುಷ್ಟಿಗಳಿಂದ ಯುದ್ಧ ಮಾಡ್ತಾನೆ, ಮರಗಳಿಂದ ಹೊಡಿತಾನೆ, ಬಂಡೆಗಳಿಂದ ಹೊಡಿತಾನೆ, ಬೆಟ್ಟಗಳಿಂದ ಹೊಡಿತಾನೆ. ಕೊನೆಯಲ್ಲಿ ಬಾಹು ಯುದ್ಧಕ್ಕೆ ಇಳಿದು ಹೊಡಿತಾನೆ. ಅಂತಹ ಭೀಮನ ಒಂದು ಪ್ರಹಾರಕ್ಕೆ ಆ ಹಿಡಿಂಬ ಅವ ರುದ್ರಬಲದಿಂದ ಅಜೇಯನಾಗಿದ್ದರೂ ಕೂಡ ಅವ ರಕ್ತ ಕಾರ್ತಾ ಸತ್ತು ಹೋಗಿ ತಮಸ್ಸಿಗೆ ಹೋಗಿಬಿಡ್ತಾನೆ. ಇನ್ನು ಆ ಘಟನೆಯ ನಂತರ ಏಕಚಕ್ರ ನಗರಕ್ಕೆ ಬಂದಾಗ ಅಲ್ಲಿ ಎಲ್ಲರನ್ನೂ ಸರದಿಯ ಹಾಗೆ ಆಹುತಿ ತೆಗೆದುಕೊಳ್ತಾ ಇದ್ದ ಬಕಾಸುರ. ಅಂತಹ ಬಕಾಸುರನ ಕಡೆಗೆ ಬಂಡಿ ತುಂಬ ಅಡುಗೆಯನ್ನೆಲ್ಲ ತಗೊಂಡೋಗಿ ಅದೆಲ್ಲ ತಾನೇ ಸಂತೋಷದಿಂದ ತಿಂತ ಅವ ಅವನನ್ನು ಎದುರಿಸ್ತಾನೆ. ಇವ ಹಸಿದ ಬಕಾಸುರ ಮರಗಳಿಂದ ಬಂಡೆಗಳಿಂದ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಅದೆಲ್ಲವನ್ನು ಕೂಡ ತನ್ನ ಎಡಗೈಯಿಂದ ನಿವಾರಿಸಿಕೊಂಡು ಭೀಮ ಆ ಬಂಡಿಲಿರ್ತಕ್ಕಂಥ ಎಲ್ಲ ಆಹಾರವನ್ನು ತಾನೇ ಸ್ವೀಕಾರ ಮಾಡಿ ಕೊನೆಗೆ ಊಟ ಮಾಡಿ ಆಚಮನ ಮಾಡಿ ಆ ಬಕವನ್ನು ಎದುರಿಸ್ತಾನೆ. ಆ ಪಾಪಿಯಾಗಿರ್ತಕ್ಕಂತಹ ಬಕಾಸುರನ ಪಾದವನ್ನು ಅಂಗಾಳಿನಿಂದ ಒತ್ತಿ ಮತ್ತೊಂದು ಕಾಲನ್ನು ಬಲವಾಗಿ ಎಳೆದು ಸೀಳಿ ಹಾಕಿಬಿಡ್ತಾನೆ. ಇನ್ನು ಮುಂದೆ ಏಕಚಕ್ರ ನಗರದಿಂದ ಮುಂದೆ ಅವರು ಇದಕ್ಕೆ ಹೋಗ್ತಾರೆ, ದೃಪದನ ಪಾಂಚಾಲ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಯಂತ್ರಭೇದನ ಮಾಡಲಿಕ್ಕೆ ಅನೇಕ ರಾಜರು ಬಂದಿದ್ದಾರೆ. ಅನೇಕರು ಇವರನ್ನು ಸಹಿಸದೆ ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ ಕೆಲವು ರಾಜರು. ಆಗ ಭೀಮ ಅಲ್ಲೇ ಹತ್ತಿರ ಇರತಕ್ಕಂತಹ 100 ಅಡಿ ಯೋಜನ ವಿಸ್ತೀರ್ಣ 100 ಅಡಿ ಯೋಜನ ಎತ್ತರದ ಒಂದು ಹೆಮ್ಮರವೊಂದನ್ನು ಕಿತ್ತಿ ಕೈಯಲ್ಲಿ ಹಿಡಿದು ನಿಂತ್ಕೊಳ್ತಾನೆ. ಅದನ್ನು ನೋಡಿದ ರಾಜರೆಲ್ಲ ಓಡಿ ಹೋಗ್ತಾರೆ. ಇನ್ನು ಶಲ್ಯ ಬರ್ತಾನೆ ಆಕ್ರಮಣ ಮಾಡಲಿಕ್ಕೆ ತನ್ನ ಕಡೆಗೆ. ಅಂತಹ ಶಲ್ಯನನ್ನು ವೇಗದಿಂದ ಆಕಾಶ ಎತ್ತರಕ್ಕೆ ಅವನನ್ನು ಕೈಯಿಂದಲೇ ಎತ್ತಿ ಬಂಧು ಎಂಬ ಕಾರಣಕ್ಕೆ ಅವನನ್ನು ಮೆಲ್ಲನೆ ಕೆಳಗಿಳಿಸ್ತಾನೆ. ಹೀಗೆ ದ್ರೌಪದಿಯ ಪರ ಸ್ವಯಂವರದಲ್ಲಿ ಈ ಕೌರವರು ಸೋಲನ್ನು ಅನುಭವಿಸ್ತಾರೆ. ಸೋತು ಹಸ್ತಿನಾವತಿ ಹಿಂದಿರುಗಿದ ಮೇಲೆ ತಮಗಾದ ಅಪಮಾನದ ಒಂದು ಸೇಡು ತೀರಿಸ್ಕೊಳ್ಬೇಕು ಅಂತ ಅಪೇಕ್ಷೆಯಿಂದ ಪಾಂಚಾಲ ನಗರಕ್ಕೆ ಮುತ್ತಿಗೆ ಹಾಕ್ತಾರೆ. ದೃಪದನ 2 ಮಕ್ಕಳು ಮೃತರಾಗಿ ಬಿಡ್ತಾರೆ. ಅವನ ಸೈನಿಕರು ಹೋರಾಡಲಾರದೆ ಪಲಾಯನ ಮಾಡುತ್ತಾರೆ. ಸುದ್ದಿ ತಿಳಿದಂತಹ ಪಾಂಡವರು ದೃಪದನ ಒಂದು ರಕ್ಷಣೆಗೋಸ್ಕರವಾಗಿ ಧಾವಿಸಿ ಬರ್ತಾರೆ. ಅರ್ಜುನ ಕರ್ಣ ಇಬ್ಬರು ಪರಸ್ಪರ ಮುಖಾಮುಖಿ ಆಗ್ತಾರೆ. ಭೂರಿಶ್ರವದೊಂದಿಗೆ ಯುದ್ಧ ಮಾಡ್ತಾ ಇದ್ದಂತಹ ಕರ್ಣ ಅರ್ಜುನ ರಥವನ್ನು ನಾಶ ಮಾಡ್ತಾನೆ. ಆಗ ಎರಡೂ ಕೈಗಳಿಂದ
ಪರ್ವತ ಸದೃಶವಾಗಿರತಕ್ಕಂಥ ವೃಕ್ಷವನ್ನು ಕಿತ್ತಿ ಹಿಡಿದು ಭೀಮಸೇನ ಬರ್ತಾನೆ. ಅವನನ್ನು ನೋಡಿ, ಅವನ ಕೈಯಲ್ಲಿ ಪರ್ವತದ ಗಾತ್ರದ ದೊಡ್ಡ ಮರ ಇರೋದನ್ನು ನೋಡಿ ಇವರೆಲ್ಲ ಶಕುನಿ, ಜಯದ್ರಥ ಸಮೇತ ಎಲ್ಲರೂ, ದುರ್ಯೋಧನ, ಕರ್ಣ ಎಲ್ಲರೂ ಅಲ್ಲಿಂದ ಓಡಿ ಹೋಗಿ ಊರು ಸೇರಿಕೊಳ್ತಾರೆ. ಮುಂದೆ ಕಾಶಿರಾಜ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಕಾಳಿಯ ಸ್ವಯಂವರ. ಎಲ್ಲ ರಾಜರನ್ನು ಆಹ್ವಾನಿಸಿರ್ತಾನೆ. ಅಲ್ಲಿ ನಡೆದಂತಹ ರಾಜರ ಮಧ್ಯದಲ್ಲಿ ಭೀಮನ ಕೊರಳಿಗೆ ಆ ಕಾಳಿ ಮಾಲೆ ಹಾಕ್ತಾಳೆ. ಕಾಳಿಯು ಒಬ್ಬ ವೈಷ್ಣವನ ಪತ್ನಿ ಆದಳಲ್ಲ ಅಂತ ದ್ವೇಷ ಅವ್ರಿಗೆಲ್ಲ. ಹಾಗಾಗಿ ಆ ವಿಷ್ಣು ಭಕ್ತರನ್ನು ನಿಂದಿಸಿ ರುದ್ರ ಹಾಗೂ ರುದ್ರ ಭಕ್ತರನ್ನು ಸ್ತೋತ್ರ ಮಾಡ್ತಾ ಅವರೆಲ್ಲ ಬರ್ತಾರೆ. ಆಗ ಭೀಮಸೇನ ಅವರ ಜೊತೆಗೆ ವಾದಕ್ಕಿಳಿದು ವೇದದ ಅಪೌರುಷೇಯತ್ವವನ್ನು ಸಮರ್ಥನೆ ಮಾಡ್ತಾನೆ. ಶ್ರೀಹರಿಯ ಸರ್ವೋತ್ತಮ ಅಂತ ಸಮರ್ಥನೆ ಮಾಡಿ ವಾಗ್ಯುದ್ಧದಲ್ಲಿ ಅವ್ರನ್ನೆಲ್ಲ ಸೋಲಿಸ್ತಾನೆ. ಮುಂದೆ ಶ್ರೀಹರಿಯ ಅನುಗ್ರಹದಿಂದ ತನಗಿರತಕ್ಕಂತಹ ಸಾಮರ್ಥ್ಯವನ್ನು ಪ್ರತಿಪಾದಿಸಿ ಇದನ್ನು ಅಲ್ಲಗಳೆತಕ್ಕಂತಹ ಹಮ್ಮಿದ್ದವರು ಬನ್ನಿ ಯುದ್ಧಕ್ಕೆ ಅಂತ ಘೋಷಣೆ ಮಾಡ್ತಾನೆ. ಆಗ ಯುದ್ಧಕ್ಕೆ ಬಂದವ್ರನ್ನೆಲ್ಲ ಬಾಣದ ಮಳೆಗರೆದು ಅವರನ್ನು ಓಡಿಸಿಬಿಡ್ತಾನೆ. ಇನ್ನು ಜರಾಸಂಧನನ್ನು ಗದೆಯಿಂದ ಹೊಡೆದು ಉರುಳಿಸಿ ಎರಡೂ ಕೈಗಳಿಂದ ಅವನನ್ನು ಎತ್ತಿ ಗಂಗಾ ನದಿಯಲ್ಲಿ ಬಿಸಾಡ್ತಾನೆ. ಜರಾಸಂಧ ವಿಷ್ಣುಪಾದೋದಕ ಎಂಬ ಕಾರಣದಿಂದ ಅವನು ಗಂಗೆಯಲ್ಲಿ ಮುಳುಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವನನ್ನು ಗಂಗೆಯಲ್ಲಿ ಬಿಸಾಡ್ತಾನೆ. ಜರಾಸಂಧನ ಒಂದು ಪೃಷ್ಠಭಾಗದ ಮೇಲೆ ಮೊಣಕಾಲು ಒರಿ ಅವನನ್ನು ಸೀಳಿ ಹಾಕ್ತಾನೆ. ಹುಟ್ಟುವಾಗ ಹೇಗಿದ್ದ ಅದೇ ರೀತಿಯಲ್ಲಿ ಅವನನ್ನು ಸಾಯಿಸ್ತಾನೆ. ಮರ್ಮಸ್ಥಾನದಲ್ಲಿ ಹೊಡೆದು ಸಾಯಿಸಬಹುದಿತ್ತು ಅವನನ್ನು. ಆದರೆ ಅದು ತನ್ನ ಬಲವನ್ನು ಸಾಬೀತುಪಡಿಸೋದಿಲ್ಲ ಅಂಥೇಳಿ ತನ್ನ ಪೌರುಷವನ್ನು ಪ್ರಕಾಶನಗೊಳಿಸಬೇಕೆಂಬ ಉದ್ದೇಶದಿಂದ ಅವನ ದೇಹವನ್ನು ಎರಡು ಸೀಳು ಮಾಡಿ ಬೀಸಾಡ್ತಾನೆ. ಆಗ ಬ್ರಹ್ಮಾಂಡ ಸ್ಫೋಟ ಆದ ಹಾಗೆ ಧ್ವನಿ 3 ಲೋಕಗಳಲ್ಲಿಯೂ ಕೂಡ ಕೇಳ್ತದೆ. ಮುಂದೆ ದುರ್ಯೋಧನ ಸಭೆಯಲ್ಲಿ ಭೀಮ ಹೇಳ್ತಾನೆ, ನಾನು ನಿಮಗೆಲ್ಲ ಗುರು, ನನ್ನ ಜ್ಯೇಷ್ಠತೆಯಲ್ಲಿ ಸಂಶಯವಿದ್ದರೆ ಎದ್ದು ಬನ್ನಿ, ಅಂಗಾಲಿನಿಂದ ನಿಮ್ಮನ್ನು ಹೊಸಕ್ಕೆ ಹಾಕ್ತೇನೆ ಅಂತ ಗರ್ಜನೆ ಮಾಡ್ತಾನೆ. ಇಡೀ ಸಭೆ ಬೆಚ್ಚಿ ಬೀಳ್ತದೆ, ಮಿಸುಗಾಡುವುದಿಲ್ಲ. ಮುಂದೆ ಕಪಟದ್ಯೂತದಿಂದ ಪಾಂಡವರನ್ನು ಸೋಲಿಸಿ ದುರ್ಯೋಧನಾದಿಗಳು ಅಟ್ಟಹಾಸದಿಂದ ಬೀಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಾಂಡವರೆಲ್ಲ ಸಭೆಯಿಂದ ಹೊರಟು ಹೋಗ್ತಾರೆ. ಆಗ ಭೀಮ ತನ್ನೆರಡೂ ತೋಳುಗಳನ್ನು ಮೇಲಕ್ಕೆ ಎತ್ತಿಕೊಂಡು ಹೊರಟಂತೆ. ಈ ಬಾಹುಗಳಿಂದಲೇ ಎಲ್ಲ ಶತ್ರುಗಳನ್ನು ನಾನು ಕೊಲ್ಲಬಲ್ಲೆ ಅಂತ ತೋರಿಸಲಿಕ್ಕೋಸ್ಕರವಾಗಿ. ಮುಂದೆ ಸೌಗಂಧಿಕಾವನದ ಪ್ರಸಂಗ. ಅಲ್ಲಿ ಪ್ರಕಾಶಮಾನಗಳಾಗಿರ್ತಕ್ಕಂತಹ ಸುಗಂಧಭರಿತವಾಗಿರತಕ್ಕಂತಹ ಬಂಗಾರದ ಕಮಲಗಳ ಕೊಳವನ್ನು ಕಂಡು ಅದನ್ನು ಕಾಯ್ತಾ ಇದ್ದವರು ಈ ಕ್ರೋಧವಶರೆಂಬ ದೈತ್ಯರು. ಅವರೆಲ್ಲ ಲಕ್ಷಗಟ್ಟಲೆ ಇದ್ದವರು, ನರಭಕ್ಷಕರು. ಶಿವನ ವರದಿಂದ ಅವರು ಅಜೇಯರಾಗಿದ್ದಾರೆ. ಅಂತಹ ಉಗ್ರರೂಪರಾಗಿರತಕ್ಕಂತಹ ಅವರನ್ನೆಲ್ಲ ಭೀಮ ಎದುರಿಸ್ತಾನೆ. ಭೀಮ ಏಕಾಕಿಯಾಗಿ ಹೋಗಿದ್ದಾನೆ ಸೌಗಂಧಿಕಾವನಕ್ಕೆ. ಅವನ ಮೇಲೆ ಶಸ್ತ್ರಾಸ್ತ್ರ ವೃಷ್ಟಿನೇ ಅವರು ವೃಷ್ಟಿಗರಿತಾರೆ. ಶಸ್ತ್ರ ಹಾಗೂ ಶಾಸ್ತ್ರ ಯುದ್ಧಗಳಲ್ಲಿ ಭೀಮ ಅವರನ್ನು ಸೋಲಿಸ್ತಾನೆ. ಕೆಲವರು ಸತ್ತು ಹೋಗ್ತಾರೆ. ಉಳಿದವರು ಕಾಲು ಕಿತ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಅವರನ್ನು ಅಟ್ಟಿಸ್ಕೊಂಡು ಹೋಗಿ ಗದೆಯಿಂದ ಸದೆ ಬಡಿತಾನೆ. ಮತ್ತೆ ಆ ಸವಿಯಾದ ನೀರನ್ನು ಕುಡಿದು ಆ ಹೊನ್ನ ತಾವರಿನ ತೆಗೆದುಕೊಂಡು ಬರ್ತಾನೆ. ಗಾಳಿಯಲ್ಲಿ ಹಾರಿ ಬಂದಂತಹ ಈ 5 ಬಣ್ಣದ ಕಮಲಗಳನ್ನು ನೋಡಿ ದ್ರೌಪದಿಯು ಬಯಸ್ತಾಳೆ. ಮೇರು ಪರ್ವತದ ತುದಿಗೆ ಹೋಗಿ ಅಲ್ಲಿರತಕ್ಕಂತಹ ಆ ರಾಕ್ಷಸರನ್ನು ಸಂಹಾರ ಮಾಡಿ ಅವರ ಪ್ರಮುಖನಾಗಿರ್ತಕ್ಕಂತಹ ಮಣಿಮಂತನನ್ನು ಭೀಮ ಕೊಲ್ತಾನೆ. ಮುಂದೆ ಅಜ್ಞಾತವಾಸ ಕಾಲದಲ್ಲಿ ವಿರಾಟನ ರಾಜ್ಯದಲ್ಲಿದ್ದಂತಹ ಕಾಲದಲ್ಲಿ ಬಂದಂತಹ ಬಲಿಷ್ಠನಾದ ಮಲ್ಲ, ಏನವನ ಹೆಸರು, ಅವನನ್ನು ಸಂಹಾರ ಮಾಡ್ತಾನೆ.
ಕೀಚಕನೊಂದಿಗೆ ಬಾಹುಯುದ್ಧ ಮಾಡ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಉಪಕೀಚಕರು ಕೀಚಕನ ಸಂಹಾರ ಆದಮೇಲೆ ಉಪಕೀಚಕರು ಕೀಚಕನೊಂದಿಗೆ ಈ ದ್ರೌಪದಿಯನ್ನು ಕೂಡ ಕಟ್ಟಿ ಒಯ್ತಾ ಇರ್ತಾರೆ ಸ್ಮಶಾನಕ್ಕೆ, ಅವಳನ್ನು ಕೂಡ ಸುಟ್ಟು ಹಾಕಬೇಕು ಅಂತ. ಆ ಸಂದರ್ಭದಲ್ಲಿ ಭೀಮ ದೊಡ್ಡ ವೃಕ್ಷವನ್ನು ಎತ್ತಿ ಅವರೆಲ್ಲರನ್ನು ಕೊಂದುಬಿಡ್ತಾನೆ. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಂತೂ ಭೀಮಸೇನ ಅವನ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಭೀಮಸೇನ ಗರ್ಜನೆ ಮಾಡಿದಾಗ ಆನೆ, ಕುದುರೆ ಇವುಗಳೆಲ್ಲ ಗಾಬರಿಯಾಗಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ವಂತೆ. ಅಂತಹ ಗರ್ಜನೆ ಒಂದು. ಕೆಲವರಂತೂ ಭಯದಿಂದ ಈ ಮಲಮೂತ್ರಗಳನ್ನು ಮಾಡ್ತಾ ಸತ್ತೇ ಹೋಗಿಬಿಡ್ತಾ ಇದ್ರು. ಅಂತಹ ಗರ್ಜನೆ ಅವನದ್ದು. ಅಂತಹ ಭೀಮನ ಈ ಒಂದು ಪರಾಕ್ರಮ, ಅವನ ಗದೆ ಇರ್ಬೋದು, ಬಿಲ್ಲಿರ್ಬೋದು, ರಥ ಇರ್ಬೋದು, ಕವಚಗಳು ಇವು ಯಾವುವು ಇಲ್ಲದೆ ಕೇವಲ ಬಾಹುಗಳಿಂದ ಯುದ್ಧ ಮಾಡತಕ್ಕಂತಹ ಈ ಭೀಮನ ಮುಂದೆ ಯಾವ ಪುರುಷನೂ ಇಲ್ಲ. ಅದನ್ನೇ ಇಲ್ಲಿ ಶ್ರೀಪಾದರಾಜರು ಹೇಳಿದ್ದು. ಚಂಡವಿಕ್ರಮನು ಗದೆಗೊಂಡು ರಣದಿ ಭೂಮಂಡದಳು ಇದಿರಾಂತ ಕಳರನ್ನೆಲ್ಲ ಹಿಂಡಿ ಭೂಮಂಡದಳು ಇದಿರಾದಂಥ ಕಳರನ್ನೆಲ್ಲ ಹಿಂಡಿ ಬಿಸುಟಿಹ ವೃಕೋದರನ ಪ್ರತಾಪ ಅದೆಲ್ಲವನ್ನು ಕೂಡ ಈ ಹಿಂದಿನ ಎಲ್ಲ ಪದ್ಯಗಳಲ್ಲಿ ಹೇಳ್ತಾ ಬಂದು ಉಪಸಂಹಾರ ಮಾಡ್ತಾ ಈಗ ಅಂತಹ ವೃಕೋದರನ ಪ್ರತಾಪವನ್ನು ಕಂಡು, ಅಂತಹ ಭೀಮನ ಪ್ರತಾಪವನ್ನು ಕಂಡು ಈ ಮೂರು ಲೋಕಗಳಲ್ಲಿ ಅವನ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ, ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಭೀಮ ಇವನು ಯಾರು? ಪ್ರಾಣನೇ ಭೀಮನಾಗಿ ಬಂದವ, ಮುಖ್ಯ ಪ್ರಾಣನೇ ಭೀಮನಾಗಿ ಬಂದವ. ಹಾಗಾಗಿ ಇದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಪುರಾಣ ಹೇಳ್ತವೆ, ಭೂಭಾರ ಹರಣಕ್ಕೋಸ್ಕರವಾಗಿ ಭಗವಂತ ಭೂಮಿಗೆ ಇಳಿದು ಬರ್ತಾನೆ. ಆ ಭಗವಂತ ಭೂಮಿ ಇಳಿದು ಬಂದಾಗ ಅವನ ಜೊತೆಗೆ ಅವನು ತಾನೊಬ್ಬನೇ ಬರೋದಿಲ್ಲ, ಅವನ ಜೊತೆಗೆ ಈ ಪ್ರಧಾನ ಸೇವಕನಾಗಿ ಪ್ರಾಣದೇವ ಬರ್ತಾನೆ, ಅವನ ಪರಿವಾರವೆಲ್ಲೂ ಬರುತ್ತೆ. ಅಂತಹ ಭಗವಂತ ಕೃಷ್ಣನಾಗಿ ಬಂದಾಗ ಪ್ರಾಣದೇವ ಭೀಮನಾಗಿ ಬಂದ. ಭಗವಂತನ ಭೂಭಾರಹರಣ ಕಾರ್ಯದಲ್ಲಿ ಮುಖ್ಯನಾಗಿದ್ದವ ಭೀಮಸೇನ. ಅದಕ್ಕೆ ಸಾಕ್ಷಿ ಜರಾಸಂಧ ಹಾಗೂ ದುರ್ಯೋಧನರ ವಧೆ. ಜರಾಸಂಧನನ್ನು ದುರ್ಯೋಧನನ ಸಂಹಾರ ಮಾಡೋದು ಬಹಳ ಕಷ್ಟ ಇತ್ತು. ಅವರನ್ನು ಸಂಹಾರ ಮಾಡದೆ ಭೂಭಾರಹರಣ ಆಗೋದು ಹೇಗೆ? ಇಡೀ ದೇಶದ ರಾಜಕುಮಾರರು 22,800 ಮಂದಿ ರಾಜಕುಮಾರರು, ಅಂದರೆ ಆಗಿನ ರಾಜಕುಮಾರರಲ್ಲಿ 86% ರಾಜಕುಮಾರರು ಇವನ ಸೆರೆಯಲ್ಲಿದ್ದಾರೆ, ಜರಾಸಂಧನ ಸೆರೆಯಲ್ಲಿ. ಮುಂದೆ ಒಂದು ದಿವಸ ನರಮೇಧ ಮಾಡಿ ತಾನು ಸಾಮ್ರಾಟನಾಗಬೇಕು ಅಂತ ಬಯಸಿದ್ದವ ಜರಾಸಂಧ. ಅಂತಹ ಜರಾಸಂಧನನ್ನು ಕೃಷ್ಣ ಭೀಮಸೇನ ಮೂಲಕವಾಗಿ ಕೊಲ್ಲಿಸಿ ರಾಜಕುಮಾರರನ್ನು ಸೆರೆಯಿಂದ ಬಿಡಿಸಿದ. ಹಾಗಾಗಿ ಜರಾಸಂಧನ ವಧೆ ಹಾಗೂ ದುರ್ಯೋಧನನ ವಧೆ ಇವನ್ನು ನೋಡಿದರೆ ಕೃಷ್ಣನ ಭೂಭಾರಹರಣ ಕಾರ್ಯದಲ್ಲಿ ಭೀಮನ ಕಾರ್ಯ ಎಂಥ ಮಹತ್ವದ್ದು ಅಂತ ನಮಗೆ ಗೊತ್ತಾಗುತ್ತೆ. ಜರಾಸಂಧ ಸತ್ತ ಮೇಲೆ ದುರ್ಯೋಧನ ಅದರ ಚಾರ್ಜ್ ತೆಗೆದುಕೊಂಡ. ಜರಾಸಂಧನ ಕೆಲಸವನ್ನು ತಾನು ಮಾಡಬೇಕು ಅಂತ 11 ಅಕ್ಷೋಹಿಣಿ ಸೈನ್ಯವನ್ನು ಸೇರಿಸಿದ. ಹೀಗೆ ಆ ಕಾಲದಲ್ಲಿ ಎಲ್ಲ ದುಷ್ಟಶಕ್ತಿಗಳ ನೇತೃತ್ವವನ್ನು ವಹಿಸಿಕೊಂಡವರು ಇವರಿಬ್ಬರು, ಜರಾಸಂಧ ಮತ್ತು ದುರ್ಯೋಧನ. ಆ ಲೋಕದಲ್ಲಿ ಯಾರ್ಯಾರಿದ್ದಾರೆ ದುಷ್ಟರು, ಆ ಎಲ್ಲ ದುಷ್ಟರ ನೇತೃತ್ವವನ್ನು ವಹಿಸಿದವರು ಇವರಿಬ್ಬರು, ಜರಾಸಂಧ ಮತ್ತು ದುರ್ಯೋಧನ. ದುರ್ಯೋಧನನ್ನು ಕೊಂದ. ಅವನ 99 ಮಂದಿ ತಮ್ಮಂದಿರನ್ನು ಭೀಮಸೇನ ಕೊಂದ. ಇನ್ನು ಈಗಾಗಲೇ ಹಿಂದೆ ಹೇಳಿದ ಹಾಗೆ ಅವಧ್ಯತ್ವವನ್ನು ಪಡೆದಂತಹ ಕಿರ್ಮೀರ, ಬಕ, ಕೀಚಕ ಅವರೆಲ್ಲರನ್ನು ಕೂಡ ಭೀಮಸೇನ ಕೊಂದ. ಹೋರಾಡೋದು ಬಂದಾಗ ಅವನೆದುರು ಯಾರೇ ಇರಲಿ ಏನು ಮಾಡ್ತಾಯಿದ್ದು ಅಂದರೆ, ಭೀಮ ಬಂದಾಗ ಅವನೆದುರಿಗೆ ಆನೆಗಳನ್ನು ಛೂ ಬಿಡ್ತಾ ಇದ್ದರಂತೆ. ಆಗ ಭೀಮಸೇನ
ರಥದಿಂದ ಎಗರಿ ಆನೆಗಳನ್ನು ಎದುರಿಸ್ತಾ ಇದ್ದ. ಹೀಗಾಗಿ ಅವನಿಗೆ ಸಾರಥಿಯ ಅಗತ್ಯವೇ ಅವನಿಗೆ ಇರಲಿಲ್ಲ. ಆದರೂ ಕೂಡ ಶ್ರೀಕೃಷ್ಣ ತನ್ನ ಪ್ರೀತಿಯ ಮಗನಾಗಿರತಕ್ಕಂತಹ ವಿಶೋಕನನ್ನು ಭೀಮಸೇನ ಸಾರಥಿಯಾಗಿ ನೇಮಿಸಿದ್ದ. ಇದು ಕೃಷ್ಣನಿಗೆ ಭೀಮನ ಮೇಲಿದ್ದಂತಹ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಭೀಮಸೇನಲ್ಲಿ 10 ಅಪೂರ್ವವಾಗಿರತಕ್ಕಂತಹ ಗುಣಗಳು ಇವೆ ಅಂಥೇಳಿ ಪುರಾಣ ಹೇಳ್ತವೆ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಅವನಿರ್ತಕ್ಕಂತಹ ಗುಣಗಳು ಈ ಭಕ್ತಿ, ಜ್ಞಾನ, ಅಪೂರ್ವ ಗುಣಗಳು. ಭಕ್ತಿ, ಭಗವಂತನಲ್ಲಿ ಪೂರ್ಣ ಪ್ರಮಾಣದ ಭಕ್ತಿ. ಜ್ಞಾನ, ಭಗವಂತ ದೊಡ್ಡವ ಎನ್ನುವ ಪರಿಪೂರ್ಣ ಜ್ಞಾನ. ವೈರಾಗ್ಯ, ಭಗವಂತನ ಮುಂದೆ ಎಲ್ಲವೂ ಸಣ್ಣ ವಸ್ತು ಎಂಬ ಪೂರ್ಣ ಅರಿವು, ಇಂತಹ ವೈರಾಗ್ಯ. ಪ್ರಜ್ಞಾ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬ ಒಂದು ತಿಳುವಳಿಕೆ. ಮತ್ತು ಮೇಧ, ಅತ್ಯದ್ಭುತವಾಗಿರತಕ್ಕಂತಹ ಸ್ಮರಣಶಕ್ತಿ. ಧೃತಿ, ಭಗವಂತನ ಹಿರಿಮೆ ಬಗ್ಗೆ, ತನ್ನ ಶಕ್ತಿಯ ಬಗ್ಗೆ, ವಿಶ್ವದ ಬಗ್ಗೆ ಒಂದು ಆತ್ಮವಿಶ್ವಾಸ. ಇನ್ನು ಅಚಲವಾದ ನಿಲುವು. ಮತ್ತು ಯೋಗ, ಜೀವನದ ದ್ವಂದ್ವಗಳನ್ನು ಸಮಾನ ದೃಷ್ಟಿಯಿಂದ, ಸಮಚಿತ್ತತೆಯಿಂದ ನೋಡ್ತಕ್ಕಂತಹ ಒಂದು ನಿರ್ಲಿಪ್ತ ನಿಲುವು. ಇನ್ನು ಪ್ರಾಣ ಅಂದರೆ ನಿರಂತರ ಚಲನಶೀಲತೆ. ಆತ್ಮಬಲ, ಪರಿಪೂರ್ಣವಾಗಿರತಕ್ಕಂತಹ ಸ್ವರೂಪ ಸಾಮರ್ಥ್ಯ. ಈ 10 ಗುಣಗಳು ವಾಯುತತ್ವದ ಗುಣಗಳು. ಇವೆಲ್ಲ ಭೀಮನಲ್ಲಿ ಇದ್ದಂತಹ ಗುಣಗಳು. ಭಾರತದಲ್ಲಿ ಭೀಮನ ಒಂದು ಜನ್ಮದ ಪ್ರಸಂಗವೇ ಒಂದು ರೋಚಕವಾಗಿದೆ. ಧರ್ಮರಾಜ ಹುಟ್ಟಿದ ಮೇಲೆ ಇನ್ನೊಬ್ಬ ಮಗ ಬೇಕು ಅಂತ ಪಾಂಡರಾಜ ಬಯಸಿದಂತೆ. ಆಗ ಕುಂತಿಯ ಬಳಿ ಹೇಳ್ತಾನೆ, ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಶ್ವಮೇಧ ಯಾಗ. ಆಮೇಲೆ ಬೆಳಕುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸೂರ್ಯ. 2 ಕಾಲಿದ್ದವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಬ್ರಹ್ಮಜ್ಞಾನಿ. ದೇವತೆಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ವಾಯುದೇವ, ವಾಯುಜೀವೋತ್ತಮ. ಆದ್ದರಿಂದ ವಾಯುದೇವನನ್ನು ಆಹ್ವಾನ ಮಾಡು, ಏಕೆಂದರೆ ನಾವೆಲ್ಲ ಕ್ಷತ್ರಿಯರು, ಕ್ಷತ್ರಿಯರಿಗೆ ನಮಗೆ ಬಲವೇ ಪ್ರಧಾನ. ಹೀಗೆ ಈ ರೀತಿಯಾಗಿ ಪಾಂಡವ ಮಹಾರಾಜನ ಒಂದು ಅಪೇಕ್ಷೆಯಂತೆ ಕುಂತಿ ಪ್ರಾಣದೇವರ ಅನುಗ್ರಹದಿಂದ ಭೀಮನನ್ನು ಹೆತ್ತವಳು. 10 ಇಂದ್ರಿಯ ದೇವತೆಗಳಿಗೆ ಇಂದ್ರ ಶ್ರೇಷ್ಠ. ಇಂದ್ರನಿಗೆ ಮನೋಭಿಮಾನಿಯಾಗಿರತಕ್ಕಂತಹ ಗಿರೀಶ ಶ್ರೇಷ್ಠ. ಗಿರೀಶನಿಗೆ ಚಿತ್ತಮಾನಿಯಾಗಿರತಕ್ಕಂತಹ ಮರುತ್ ಶ್ರೇಷ್ಠ. ಮರುತ್ತಿಗೂ ಶ್ರೇಷ್ಠನಾಗಿರತಕ್ಕಂಥವನು ಭಗವಂತ. ಅಂತಹ ವಾಯುದೇವ ಭೀಮನಾಗಿ ಅವತಾರ ಮಾಡಿದ. ದುಷ್ಟರಿಗೆ ಭಯಂಕರನಾಗಿ, ಸಜ್ಜನರಿಗೆ ಅಭಯಂಕರನಾಗಿ, ಎಲ್ಲ ಜ್ಞಾನಿಗಳ ನೆಲೆಯಾಗಿ ತೋರಿಸಿಕೊಂಡವ ಭೀಮಸೇನ. ಎಲ್ಲರನ್ನು ಮಣಿಸ್ತಕ್ಕಂತಹ ಓಜಸ್ಸು, ಯಾವುದಕ್ಕೂ ಮಣಿಯದ ಒಂದು ಶಕ್ತಿ, ಒಂದು ಪ್ರಾಣಶಕ್ತಿ ಅವನಲ್ಲಿ ಇತ್ತು. ಸಮಸ್ತ ಪ್ರಾಣಿಗಳಿಗೂ ಕೂಡ ಅವ ಚೇಷ್ಟಪ್ರದನಾಗಿದ್ದಂತಹ ಪರಮಾತ್ಮನ ಜೊತೆಗೆ ಇರತಕ್ಕಂಥ ಅವನ ಪ್ರಿಯಪುತ್ರ ಪ್ರಾಣ ಅವನು ಭೀಮಸೇನ. ಸಮಸ್ತ ಜೀವಕ್ಕೂ ಚಲನೆಯನ್ನು ಕೊಡ್ತಕ್ಕಂಥವನು, ಜೀವಜಾತದ ಗುರು. ಇಂತಹ ಸೃಷ್ಟಿ ಪ್ರಾಣನದ್ದು. ಬ್ರಹ್ಮದೇವನ ಸೃಷ್ಟಿ ನಾಭಿಕಮಲದಲ್ಲಿ ಆಯಿತು. ಬ್ರಹ್ಮನ ನಂತರ ಪ್ರಾಣದೇವರ ಸೃಷ್ಟಿ ಆಯಿತು. ಅಂತಹ ಪ್ರಾಣನೇ ಭೀಮನಾಗಿ ಬಂದ. ತತ್ವಜ್ಞಾನೇ ವಿಷ್ಣುಭಕ್ತಿ ಧೈರ್ಯೇ ವಿಷ್ಣುಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಇವೆಲ್ಲ ಭೀಮನ ವಿಶಿಷ್ಟ ಗುಣಗಳು. ತತ್ವಜ್ಞಾನ, ಸತ್ಯದ ಅರಿವು, ಸ್ವತಂತ್ರ ಅಸ್ವತಂತ್ರಗಳ ಸಮಗ್ರ ಅರಿವು ಭೀಮಸೇನಿಗಿತ್ತು. ಸ್ವತಂತ್ರತ್ವದಲ್ಲಿ, ನಾರಾಯಣ ತತ್ವದಲ್ಲಿ ಅಚಲವಾಗಿರತಕ್ಕಂತಹ, ಅನನ್ಯವಾಗಿರತಕ್ಕಂತಹ ಭಕ್ತಿ ಇತ್ತು. ಮತ್ತು ಸ್ಥೈರ್ಯ, ಮದ್ದಾನೆಗಳು ನುಗ್ಗಿದಾಗ ಎದೆ ಸೆಟೆದು ಎದುರಿಸ್ತಾ ಇದ್ದ ಭೀಮ. ಅಂತಹ ಧೈರ್ಯ,
ಒಂದು ಹೆಜ್ಜೆ ಹಿಂದೆ ಸರಿತಾ ಇರಲಿಲ್ಲ. ಇದು ಅವನ ಸ್ಥೈರ್ಯ. ಯಾರಲ್ಲಿ ಧೈರ್ಯವಿದೆಯೋ ಅವರಲ್ಲಿ ಪರಾಕ್ರಮವೂ ಇದೆ. ಇನ್ನೊಬ್ಬರ ಮೇಲೆ ಎರಗಿ ಅವರನ್ನು ಮಣಿಸುವಂಥದ್ದು ಪರಾಕ್ರಮ. ಅದು ಯುದ್ಧವಾಗಬಹುದು, ವಾದವಾಗಬಹುದು. ಶತ್ರುಗಳು ಭೀಮನ ಮೇಲೆ ಬಂದು ಎರಗಿದಾಗ ಎರಗಬೇಕು ಅಂತ ಅವರು ಸಿದ್ಧರಾಗೋದ್ರೊಳಗೆ ಅವರನ್ನು ಆಕ್ರಮಣ ಮಾಡಿಬಿಡುತ್ತಿದ್ದ ಭೀಮಸೇನ. ಇದು ಅವನ ವೇಗ. ಮತ್ತು ಶತ್ರುಗಳು ಎರಗಿದಾಗ ಭೀಮ ಬಹಳ ಕಡಿಮೆ ಸಮಯದಲ್ಲಿ ಅವರನ್ನು ಮುಗಿಸ್ಬಿಡ್ತಾ ಇದ್ದ. ಇದು ಲಾಘವ, ಚುರುಕುತನ ಅಂತಾರಲ್ಲ ಹಾಗೆ. ಯಾವತ್ತೂ ಕೂಡ ಅರ್ಥಶೂನ್ಯವಾಗಿರ್ತಕ್ಕಂತಹ ಮಾತುಗಾರಿಕೆಯನ್ನು ಅವನು ಬೆಳೆಸಿಕೊಂಡವನಲ್ಲ. ಇದು ಪ್ರಲಾಪವರ್ಜನ. ಪಾಂಡಿತ್ಯದಲ್ಲಾಗಲಿ, ಜಾಣತನದಲ್ಲಾಗಲಿ, ಹಗೆಗಳನ್ನು ಬಗ್ಗು ಬಡಿಯತಕ್ಕಂತಹ ಶೌರ್ಯದಲ್ಲಾಗಲಿ, ಆತ್ಮಬಲದಲ್ಲಾಗಲಿ ಎರಡೂ ಸೇನೆಗಳಲ್ಲಿಯೂ ಭೀಮಸೇನ ಸಮೋನಾಸ್ತಿ ಸೇನೆಯೋರು ಭಯೋರಪಿ. ಎರಡೂ ಸೈನ್ಯಗಳಲ್ಲಿ ಕೂಡ ಭೀಮನಂಥವರು ಇನ್ನೊಬ್ಬರು ಇರಲಿಲ್ಲ. ಆದ್ದರಿಂದ ಶ್ರೀಪಾದರಾಜರು ಇಲ್ಲಿ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, 3 ಲೋಕಗಳಲ್ಲಿ ಇವನ ಎದುರು ಯಾರು ಇಲ್ಲ ಅಂತ. ವೃಕೋದರನ ಪ್ರತಾಪವನ್ನು ಕಂಡು 3 ಲೋಕದಲ್ಲಿ ಅವನ ಮುಂದೆ ನಿಲ್ಲುವರು ಯಾರೂ ಇಲ್ಲ. ಮಹಾಭಾರತದಲ್ಲಿ ಭೀಮನ ಬಗ್ಗೆ ಯುಧಿಷ್ಠಿರ ಒಂದು ಮಾತು ಹೇಳ್ತಾನೆ. ಭಗವಂತನ ಅನುಜ್ಞೆಯಂತೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವನ್ನು ಕೊಡ್ತಕ್ಕಂತಹ ಶಕ್ತಿ ನಿನಗೆ ಒಬ್ಬನಿಗೆ ಇದೆ. ಇದು ಧರ್ಮರಾಜನಿಗೆ ಭೀಮ ಯಾರು, ಅವನ ಮೂಲ ರೂಪ ಏನು, ಮೂಲ ರೂಪದ ಎಚ್ಚರ ಯುಧಿಷ್ಠಿರನಿಗೆ ಇದ್ದಂತೆ ಕಾಣುತ್ತೆ. ಅದಕ್ಕೆ ಅವನು ಹೇಳ್ತಾನೆ ಹಾಗೆ, ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಕೊಡ್ತಕ್ಕಂತಹ ಶಕ್ತಿ ನಿನಗೆ ಒಬ್ಬನಿಗೆ ಮಾತ್ರ ಇದೆ ಅಂತ ಹೇಳ್ತಾನೆ. ಅದರರ್ಥ ಧರ್ಮರಾಜ ಭೀಮನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವ. ಧರ್ಮರಾಜ ತನ್ನ ಎಲ್ಲ ಅಭಿವೃದ್ಧಿಯೂ ಕೂಡ ಭೀಮನನ್ನೇ ನಂಬಿದ್ದ. ಭೀಮನ ಬದ್ಧ ದ್ವೇಷಿಯಾಗಿದ್ದವ ದುರ್ಯೋಧನ, ಕೀಚಕ. ಅವರ ಸತ್ತ ಮೇಲೆ ಹೇಳುವಂತಹ ಮಾತು, ಕೀಚಕ ಸತ್ತ ಮೇಲೆ ದುರ್ಯೋಧನ ಹೇಳ್ತಕ್ಕಂತಹ ಮಾತು, ಭೀಮಶ್ಚ ಭರಭದ್ರಶ್ಚ ಮದ್ರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ ಅನ್ಯೋನ್ಯಾನಂತರಬಲಾಃ ಕ್ರಮಾದೇತೆ ಪ್ರಕೀರ್ತಿತಾಃ. ಇದು ಕೀಚಕ ಸತ್ತಾಗ ದುರ್ಯೋಧನ ಹೇಳ್ತಕ್ಕಂತಹ ಮಾತು. ಭೀಮಸೇನ, ಬಲರಾಮ, ಶಲ್ಯ, ಕೀಚಕ ಈ 4ರಲ್ಲಿ ಕೀಚಕನನ್ನು ಕೊಲ್ಲಬಲ್ಲವರು ಯಾರು ಅಂದರೆ ಮೊದಲ 3 ಮಂದಿಯಲ್ಲಿ ಒಬ್ಬರಲ್ಲದೆ ಮತ್ಯಾರೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ದುರ್ಯೋಧನ ಹೇಳ್ತಾನೆ. ಅಂತಹ ಒಂದು ಸಾಮರ್ಥ್ಯ ಭೀಮನಿಗೆ ಇದೆ ಎಂಬುದು ದುರ್ಯೋಧನಿಗೂ ಕೂಡ ಇತ್ತು. ಮತ್ತು ಶಸ್ತ್ರಜ್ಞರಲ್ಲಿ ಸತ್ವದಲ್ಲಿ, ತೋಳ್ಬಲದಲ್ಲಿ, ಧೈರ್ಯದಲ್ಲಿ, ಪ್ರಾಣಶಕ್ತಿಯಲ್ಲಿ, ಇಂದು ಇಡೀ ಭೂಮಂಡಲದಲ್ಲಿ ದೈತ್ಯರಲ್ಲಿ, ರಾಕ್ಷಸರಲ್ಲಿ, ಮನುಷ್ಯರಲ್ಲಿ ಈ 4 ಜನ ಶ್ರೇಷ್ಠರು ಅಂತ ಹೇಳ್ತಾ ಇದ್ದ ದುರ್ಯೋಧನ. ಅಂತಹ 4ರಲ್ಲಿ ಹೆಚ್ಚು ಬಲಿಷ್ಠನಾಗಿರ್ತಕ್ಕಂಥವನು ಯಾರು ಅಂದರೆ ಅವನು ಭೀಮ. ಇದು ದುರ್ಯೋಧನನ ಜೀವನದ ಏಕಮಾತ್ರ ಸಮಸ್ಯೆ. ದುರ್ಯೋಧನ ಸಮಸ್ಯೆ ಏನೂ ಇರಲಿಲ್ಲ. ಅವನ ಸಮಸ್ಯೆ ಏನೆಂದರೆ ಭೀಮನೇ ಅವನ ಸಮಸ್ಯೆ. ನಾರದರಲ್ಲಿ ವೇದವ್ಯಾಸ ಒಂದು ಮಾತು ಹೇಳ್ತಾರೆ, ಮಹಾತ್ಮನಾಗಿರ್ತಕ್ಕಂತಹ ಕೃಷ್ಣ ಮತ್ತು ಭೀಮಸೇನ ಇವರಿಬ್ಬರನ್ನು ಬಿಟ್ಟರೆ ಜ್ಞಾನ ವಿಜ್ಞಾನದಲ್ಲಿ ಬಲರಾಮನಿಗೆ ಸಾಟಿಯಾದವರು ಯಾರೂ ಇಲ್ಲ ಅಂತ. ಅಂತಹ ಒಂದು ಮಾತನ್ನು ಕೇಳುವಾಗ ಭೀಮಸೇನ ದೇವರ ಒಂದು ಮಹತ್ವ ಎಂಥದ್ದು ಗೊತ್ತಾಗತ್ತೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಕೊನೆಯಲ್ಲಿ ಭೀಮಾವತಾರದ ಈ ಚರಿತ್ರೆಯನ್ನು ಸಂಗ್ರಹ ಮಾಡಿ ಕೊನೆಗೆ ಹೇಳ್ತಾರೆ, ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದಳು. ಅವನ ಪ್ರತಾಪವನ್ನು ನೋಡಿ ಅವನ ಎದುರಿಗೆ 3 ಲೋಕದಲ್ಲಿ ಕೂಡ ಯಾರೂ ಇಲ್ಲ, ಯಾರು ತಾನೇ ನಿಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಭೀಮನ ಒಂದು ಮಹಿಮೆಯನ್ನು ಹೇಳೋದ್ರೊಂದಿಗೆ ಭೀಮಾವತಾರದ ಮಧ್ವನಾಮದಲ್ಲಿ ಭೀಮಾವತಾರದ ವಿಚಾರವನ್ನು ಸಮಾಪ್ತಿಗೊಳಿಸಿ ಮುಂದೆ ಮಧ್ವಾವತಾರವನ್ನು ವರ್ಣಿಸ್ತಾರೆ. ದಾನವರು ಕಲಿಯುಗದೊಳು ಅವತರಿಸಿ ವಿಭುಧರಳು ವೇದನ ಮತವನ ಅರ್ಹರು ಅದನರಿತು
ಜ್ಞಾನಿತ ಪವಮಾನ ಭೂತಳದ ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ಎಂಬ ಪದ್ಯದಿಂದ ಮುಂದಿನ ಪದ್ಯಗಳಲ್ಲಿ ಆಚಾರ್ಯ ಮಧ್ವರ ಚರಿತ್ರೆಯನ್ನು ಸಂಗ್ರಹಿಸ್ತಾರೆ. ಆ ಮಧ್ವಾಚಾರ್ಯರ ಚರಿತ್ರೆಯೊಂದಿಗೆ ನಾವು ನಾಳೆ ಮತ್ತೆ ಸೇರೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.